ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯವ್ವ ಮತ್ತು ಸುಂದರವ್ವ ಇವರೆಲ್ಲ ಇವಾಗ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸತ್ಯವ್ವ ಹೇಳ್ತಾಳೆ, ಬಾಳು ಮಾಮ ನನ್ನ ಜೊತೆ ಮಾತೇ ಆಡಲ್ಲ, ಇನ್ನೇನಕ್ಕೆ ಪೂಜೆ ಎಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಇದು ಪಾಂಡುರಂಗನ ಪೂಜೆ ಮಾಡಿ ಒಂದು ಯಜ್ಞ ಮಾಡಿದ್ರೆ ಸರಿ ಹೋಗುತ್ತೆ, ಬಾಳು ಸರಿ ಆಗ್ತಾನೆ ಅಂತೇಳ್ಬಿಟ್ಟು ಒಂದು ಪೂಜೆ ಇಟ್ಕೋತಾರೆ. ಮದುವೆ ಆದಮೇಲೆ ಹೊಸ್ದಾಗಿ ಒಂದು ಪೂಜೆ ಮಾಡೋಣ ಅಂತೇಳಿ. ಅದಕ್ಕೂ ಬಾಳು ಒಪ್ಕೊಂತಾನೆ, ಆಯಿತು ಮಾಡೋಣ ಪೂಜೆ ಅಂತೇಳ್ಬಿಟ್ಟು. ಬಾಳು ತಮ್ಮನೂ ಕೂಡ ಫೋರ್ಸ್ ಮಾಡಿ ಈ ಪೂಜೆ ಮಾಡೋಣ, ಆವಾಗಾದರೂ ಬಾಳು ಸರಿ ಹೋಗ್ತಾನೆ ಅಂತೇಳಿ ಅವನು ಫೋರ್ಸ್ ಮಾಡ್ತಾನೆ. ಆಗ ಎಲ್ಲರೂ ಪೂಜೆ ಇಟ್ಕೊಳ್ತಾರೆ. ದೊಡ್ಡದಾಗೆ ಇಟ್ಕೊಂಡಿದ್ದಾರೆ. ಇಡೀ ಊರ ಜನಕ್ಕೆಲ್ಲ ಊಟ ಮತ್ತು ಅವರಿಗೆ ಎಲ್ಲರನ್ನೂ ಕರೆದು ಎಲ್ಲರಿಗೂ ಕುಂಕುಮ ಊಟ ಎಲ್ಲ ಕೊಡೋದು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಾಳುನು ಇದಕ್ಕೆ ನಗ್ತಾನೆ ಒಪ್ಕೊತಾನೆ. ಪೂಜೆ ಮಾಡೋಕ್ಕೆ ಬೇಡ ಅನ್ನಲ್ಲ, ಏಕೆಂದರೆ ಅವನು ಪಾಂಡುರಂಗನ ಶಿಷ್ಯ ಆಗಿರೋದ್ರಿಂದ ಪಾಂಡುರಂಗ ಅಂದರೆ ಅವನಿಗೆ ಪಂಚಪ್ರಾಣ. ಹಂಗಾಗಿ ಪಾಂಡುರಂಗನ ಪೂಜೆ ಅಂದರೆ ಅವನು ಯಾವ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ, ಒಪ್ಕೊಂಡ್ಬಿಡ್ತಾನೆ. ಆಮೇಲೆ ಪೂಜೆ ಸಖತ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಅಂದರೆ ಹೇಗೆ ಅಂದರೆ ಒಂಥರ ಅರ್ಥಬದ್ಧವಾಗಿ, ತೀರೋ ಆಡಂಬರ ಇಲ್ಲ, ಏನಿಲ್ಲ. 4 ಬಾಳೆಹಣ್ಣು, ಒಂದು ಕಳಶ ಇಟ್ಟು ಈ ಥರ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಈ ಥರ ಎಲ್ಲ ಇಟ್ಬಿಟ್ಟು 4 ಬಾಳೆಕಂಬ, ಸಣ್ಣ ಸಣ್ಣ ಬಾಳೆಕಂದುಗಳು ಕಟ್ಕೊಂಡು ಒಂದು ಹೂವಿನ ಹಾರ ಕಟ್ಟಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಪೂಜೆ. ಈ ಥರ ಪೂಜೆ ನೋಡೋಕ್ಕೆ ಒಂದು ಚಂದ. ಅಲ್ಲೊಂದು ಇಲ್ಲೊಂದು ಹೂ ಇಟ್ಟು ಒಂದೊಂದು ಹಣ್ಣು ಇಟ್ಟಿದ್ದಾರೆ, ಅಷ್ಟೇ. ಹಾಗೇ ಹೋಯ್ತು. ಒಂದು ಸ್ವಲ್ಪ ಅಕ್ಷತೆ ಇಟ್ಟಿದ್ದಾರೆ, ಒಂದು ಹೂವಿನ ಹಾರ ಹಾಕಿದ್ದಾರೆ, ಒಂದು ತೆಂಗಿನಕಾಯಿ, ಒಂದು 4 ಮಾವಿನ ಎಲೆ, ಹಾಗೇ ಹೋಯ್ತು. ಎಷ್ಟು ಚೆಂದ ಮಾಡಿದಾರಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಪೂಜೆ ಮಾಡಾದಮೇಲೆ ಯಜ್ಞ ಮಾಡಬೇಕು. ರಾತ್ರಿ ಎಲ್ಲ ಭಜನೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಭಜನೆಯವ್ರನ್ನ ಕರೆಸಿರ್ತಾರೆ ಭಜನೆ ಮಾಡೋಕ್ಕೆ. ರಾತ್ರಿ ಎಲ್ಲ ಕೂತ್ಕೊಂಡು ಭಜನೆ, ಊಟ ಎಲ್ಲ ಆಗುತ್ತೆ. ಊಟ ಎಲ್ಲ ಆದಮೇಲೆ ಭಜನೆ ಮಾಡೋದು ಅಂತ ಆಗಿರುತ್ತೆ. ಫಸ್ಟು ಬಾಳೊಂದು ಸತ್ಯವೊಂದು ಪೂಜೆ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ. ಅವ್ರು ಹೇಳಿದ ಪ್ರಕಾರನೇ ಪುರೋಹಿತರು ಏನು ಹೇಳ್ಕೊಡ್ತಾರೋ ಆ ಥರನೇ ಪೂಜೆನೂ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕೂಡ. ಪೂಜೆ ಎಲ್ಲ ಆದಮೇಲೆ ಕಳಶಕ್ಕೆ ಕುಂಕುಮ ಇಡ್ತಾನೆ ಬಾಳು. ಸತ್ಯವ ಕೈ ಹಿಡ್ಕೊಂಡಿರ್ತಾಳೆ, ಬಾಳು ಪೂಜೆ ಮಾಡ್ತಾನೆ. ಹೀಗೆ ಆಮೇಲೆ ಆರತಿ ಮಾಡ್ತಾರೆ ಸ್ವಾಮಿಗೆ. ಆರತಿ ಮಾಡಿದಾಗ್ಲೂ ಬಾಳು ಆರತಿ ಮಾಡ್ತಿರ್ತಾನೆ, ಸತ್ಯವ ಕೈ ಇಟ್ಕೊಂಡಿರ್ತಾಳೆ. ಮತ್ತು ಅಲ್ಲಿ ಸುಂದರವ್ವ, ನಗ್ನವ್ವ ಅವರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತು ಅವ್ರ ಅಪ್ಪ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ತಮ್ಮ ಇರ್ತಾನೆ. ಮನೆ ಜನ ಎಲ್ಲ, ಊರ ಜನ ಎಲ್ಲ ಬಂದಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪೂಜೆ. ನೋಡೋದಕ್ಕೆ ಒಂದು ಚಂದ ನೋಡಿ, ಎಷ್ಟು ಚಂದ. ಈ ಥರ ನನಗಂತೂ ತುಂಬ ಇಂಟ್ರೆಸ್ಟು. ಈ ಥರ ಪೂಜೆಗಳು, ಸಿಂಪಲ್ ಪೂಜೆಗಳು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಡಂಬರಕ್ಕಿಂತ ಈ ಥರ ಸಿಂಪಲ್ ಪೂಜೆಗಳು ನೋಡೋದಕ್ಕೂ ಚಂದ, ಮಾಡೋದಕ್ಕೂ ಚಂದ. ಆಮೇಲೆ ಈ ರೀತಿ ಪೂಜೆ ಎಲ್ಲ ಇಟ್ಕೊಂಡಾದಮೇಲೆ, ಪೂಜೆ ಎಲ್ಲ ಆಯಿತು, ಬಾಳು ಪೂಜೆ ಮಾಡ್ತಾನೆ. ಆಮೇಲೆ ಬಾಳು ಅಪ್ಪಂಗೆ ತುಂಬ ಸಂತೋಷ ಆಗುತ್ತೆ. ಏನೋ ಮಗ ಪೂಜೆ ಮಾಡಿದ್ನಲ್ಲ ಅನ್ನೋದೇ ಒಂದು ಖುಷಿ. ಸಖತ್ ಖುಷಿ ಪಡ್ತಾನೆ ಬಾಳು ಅಪ್ಪ. ನನ್ನ ಮಗ ಸರಿ ಆಗ್ತಾನೆ, ಸರಿ ದಾರಿ ಬರ್ತಾನೆ, ಸತ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದು ಒಂದು ಖುಷಿ. ಆಮೇಲೆ ಮೊಮ್ಮಗಳೇ ಎಲ್ಲ ಆ ಕಡೆಯಿಂದನೂ ಕೂಡ. ಹಂಗಾಗಿ ಕುಂಕುಮ ಎಲ್ಲ ಇಡ್ತಾನೆ, ಆರತಿ ಮಾಡ್ತಾನೆ, ಹೂ ಮುಡಿಸ್ತಾನೆ, ಊದ್ಗಡ್ಡೆ ಹಚ್ತಾನೆ, ಎಲ್ಲ ಮಾಡ್ತಾನೆ. ಆ ಎಲ್ಲ ಮಾಡುವಾಗ್ಲೂ ಸಾಥ್ ಕೊಡ್ತಾಳೆ ಸತ್ಯವ. ಹಾಗಾಗಿ ಪೂಜೆಗಳು ಕೂಡ ಚೆನ್ನಾಗಿ ಆಗುತ್ತೆ. ಜನ ಎಲ್ಲ ಕೂತಿರ್ತಾರೆ, ನೋಡ್ತಾ ಇರ್ತಾರೆ ತುಂಬ ಖುಷಿಯಾಗಿ. ಆದರೆ ಇವ್ರ ಮನೇಲಿ ನಡೆಯೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಬಾಳು ಮತ್ತು ಸತ್ಯವ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿರ್ತಾರೆ. ಆದರೆ ಇವ್ರ ಮಧ್ಯೆ ಯಾವುದೂ ಇರಲ್ಲ. ಇಬ್ಬರೂ ಸೇರಿ ಆರತಿ ಮಾಡ್ತಾರೆ. ಆರತಿ ಮಾಡಿ ಮುಗೀತು ಪೂಜೆ ಎಲ್ಲ ಅಂದಾಗ ಎಲ್ಲರಿಗೂ ಊಟ ಬಡಿಸ್ತಾರೆ. ಇವರೇ ಗಂಡ ಹೆಂಡ್ತಿ, ಬಾಳು ಸತ್ಯವನ್ನೇ ಎಲ್ಲರಿಗೂ ಊಟ ಬಡಿಸ್ತಾರೆ. ಆಮೇಲೆ ಭಜನೆಗೆ ಶುರು ಹಚ್ಕೋತಾರೆ. ಊಟ ಎಲ್ಲ ಮಾಡಿ ಖುಷಿ ಆಗುತ್ತೆ ಎಲ್ಲರಿಗೂ. ತುಂಬಾ ಖುಷಿ ಪಟ್ಕೊಂಡು ಭಜನೆ ಶುರು ಹಚ್ಕೊಂಡಿರ್ತಾರೆ. ಭಜನೆ ಮಾಡುವಾಗ ಪಾಂಡುರಂಗನ ಭಜನೆ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ರಾತ್ರಿ ಎಲ್ಲ ಭಜನೆ ಇರುತ್ತೆ. ಆಮೇಲೆ ಭಜನೆ ಮಾಡೋಕ್ಕಿಂತ ಮೊದಲು ಪೂಜೆ ಎಲ್ಲ ಮುಗಿಯುತ್ತಲ್ಲ, ಊಟದ ವ್ಯವಸ್ಥೆ
ಸತ್ಯವ ಮತ್ತು ಬಾಳುನೇ ಎಲ್ಲರಿಗೂ ಊಟ ಬಡಿಸ್ಕೊಂಬರ್ತಾರೆ. ಎಲ್ಲರದು ಊಟ ಆದಮೇಲೆ ಇಡೀ ಊರ ಜನಕ್ಕೆಲ್ಲ ಊಟ ಬಡಿಸ್ತಾರೆ. ಎಲ್ಲರದು ಊಟ ಆಗುತ್ತೆ. ಅವ್ರ ಕಡೆ ಹೆಂಗಪ್ಪ ಅಂದ್ರೆ ತಲೆ ಮೇಲೆ ಸೆರಗ ತೆಗಿಯೋಂಗೇ ಇಲ್ಲ. ಸೆರಗ ಹಾಕ್ಕೊಂಡೇ ಯಾವಾಗ್ಲೂ ದೊಡ್ಡವ್ರ ಮುಂದೆ ಬರೋದಾಗಲಿ ಪ್ರತಿ ದಿವಸನೂ 24 ಗಂಟೆನೂ ಸೆರಗ ಹಾಕ್ಕೊಂಡೇ ಇರ್ತಾರೆ ತಲೆ ಮೇಲೆ. ಆ ರೀತಿ ಸಂಪ್ರದಾಯ. ಮತ್ತು ಗಂಡಸರೆಲ್ಲ ಪೇಟ ಕಟ್ಕೊಂಡೇ ಇರ್ತಾರೆ. ಏನಾದರೂ ಒಂದು ತಲೆ ಕಟ್ಕೊಂಡೇ ಇರ್ತಾರೆ. ಯಾರೂ ಬರೀ ತಲೆಯಲ್ಲಿ ಇರೋದೇ ಇಲ್ಲ. ಹೆಂಗಸರು ಸೆರಗು ಮುಚ್ಚಿರ್ತಾರೆ, ಗಂಡಸರು ಒಂದು ಪೇಟನ ಅಥವಾ ಏನಾದ್ರು ಒಂದು ಸುತ್ತಕೊಂಡೇ ಇರ್ತಾರೆ ಯಾವಾಗಲೂ. ಹೀಗೆ ಊಟ ಎಲ್ಲ ಮುಗಿಯುತ್ತೆ. ಅಲ್ಲಿ ಸಂಧ್ಯಾ ಬರ್ತಾ ಇರ್ತಾನೆ. ಓ ಏನೋ ಸಂಧ್ಯಾ ಈ ಕಡೆ ಹೋಗ್ತಾ ಇದೆಯಾ ಅಂತ ಅಲ್ಲೊಂದು 4-5 ಜನ ಊರವ್ರು ಕೇಳ್ತಾರೆ. ಅಯ್ಯೋ ನಿಮಗೆ ಗೊತ್ತಿಲ್ವಾ ವಿಷಯ, ಇವತ್ತು ಬಾಳು ಮನೇಲಿ ಪೂಜೆ ಇಟ್ಟವರಲ್ಲ, ಪಾಂಡುರಂಗನ ಭಜನೆ ಮಾಡ್ತಾವ್ರೆ, ಪೂಜೆ ಇಟ್ಟವ್ರೆ, ನಿಮಗೆ ಗೊತ್ತಿಲ್ವಾ ವಿಷಯ ಅಂತಾನೆ. ಹೌದಾ, ಏನು ಪೂಜೆನೋ ಅಂತ. ಏನಿಲ್ಲ, ಊಟ ಅಡುಗೆ ಒಳ್ಳೆ ಊಟ ಇಟ್ಸವ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೌದೇನೋ, ನಿಮಗೆ ಹೇಳಿಲ್ವಾ ಅಂತಾನೆ. ಓ ಹೇಳೋರು ನಾವು ಬರ್ತೀವಿ ಅಂತೇಳಿ ಅವರು ಬರ್ತಾರೆ. ಎಲ್ಲರಿಗೂ ಊಟ ಬಡಿಸ್ತಾರೆ. ಊಟ ಬಡಿಸಿ ಅಲ್ಲೂ ಸಂಧ್ಯಾ ಏನೋ ಮಾತಾಡ್ತಾ ಇರ್ತಾನೆ ಅವ್ರಗಳ ಜೊತೆ. ತುಂಬ ಚೆನ್ನಾಗಿದೆ ಊಟ, ಹಂಗೆ ಏನಾರು ಹೇಳ್ತಿರ್ಬೋದೇನೋ. ಆಮೇಲೆ ಎಲ್ಲ ಕೂತು ಸುಖವಾಗಿ ಊಟ ಮಾಡಿ ಎದ್ದು ಆಮೇಲೆ ಪಾಂಡುರಂಗನ ಭಜನೆ ಕೇಳೋಕ್ಕೆ ಎಲ್ಲರೂ ಕೂತ್ಕೊತಾರೆ. ರಾತ್ರಿ ಎಲ್ಲ ಭಜನೆ ಕೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಭಜನೆ. ಎಲ್ಲರೂ ಕೂತ್ಕೊಂಡು ಕೇಳ್ತಾರೆ. ನೋಡಿ ಎಷ್ಟು ಸಾವಕಾಶವಾಗಿ ಕೂತು ಹಾರ್ಮೋನಿ ತಬಲಾ ಎಲ್ಲ ಇದೆ, ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕೇಳ್ತಾ ಕೂತಿದ್ದಾರೆ. ತುಂಬ ಖುಷಿ ಕೊಡೋ ಅಂಥ ವಿಷಯ ಇವೆಲ್ಲ. ತುಂಬ ಚೆಂದ ಇರುತ್ತೆ, ನೋಡೋದಕ್ಕೂ ಚೆಂದ, ಕೇಳೋದಕ್ಕೂ ಚೆಂದ. ಈ ರೀತಿ ಯಾವಾಗಾದರೂ ಒಂದೊಂದ್ಸಲಿ ಈ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪಾಂಡುರಂಗಂದು ವಿಗ್ರಹಕ್ಕೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾರೆ. ಅವರು ಪಾಂಡುರಂಗನ ಭಕ್ತರು ಯಾವಾಗಲೂ. ಅದೇ ಒಲ್ದಿರೋದು ಬಾಳುಗೆ ಯಾವಾಗ್ಲೂ ಪಾಂಡುರಂಗನ ಭಜನೆ ಅವನ ಮನಸ್ಸಲ್ಲಿ ಎಲ್ಲ ಪಾಂಡುರಂಗ, ಯಾವಾಗಲೂ ಪಾಂಡುರಂಗ ಅಂತ ಹೇಳ್ಬಿಟ್ಟು. ಆಗ ಪಾಂಡುರಂಗನ ಭಜನೆ ಎಲ್ಲ ಮಾಡಿ ಬೆಳಿಗ್ಗೆಯ ಎಲ್ಲರೂ ಎದ್ದು ಬಾಳು ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಅವನ ಊರ ಕಡೆ ಹೊರಟೋಯ್ತಾನೆ. ಸತ್ಯವ ಅಡುಗೆ, ಇನ್ನೇನು ತಿಂಡಿ ಅಡುಗೆ ಎಲ್ಲ ಇರುತ್ತೆ. ಆಮೇಲೆ ಬಾಳು ತಮ್ಮ ಕೇಳ್ತಾನೆ, ಬಾಳು ಎಲ್ಲೋದ ಅಂತೇಳಿ. ಅವರೆಲ್ಲಿ ಬೆಳಗ್ಗೆನೇ ಹೋದ್ರಲ್ಲ, ಎಲ್ಲೋದ್ರೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಲ್ಲ ಸತ್ಯವ, ನಿನಗೂ ಗೊತ್ತಿಲ್ವ ಎಲ್ಲೋದ ಅಂತೇಳಿ ಅಂತ. ಇಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರ ಅಮ್ಮನ ಕರೆದು ಕೇಳ್ತಾನೆ ಸುಂದ್ರವನ್ನ, ಎಲ್ಲಿ ಬಾಳು ಎಲ್ಲೋದ ಅಂತೇಳಿ. ಆಮೇಲೆ ಅವ್ರ ಅಪ್ಪ ಕೇಳ್ತಾನೆ, ಬಾಳು ಎಲ್ಲೋದ ಸುಂದ್ರ ಅಂತೇಳಿ. ಅಯ್ಯೋ ಎಲ್ಲ ಹೊರ್ಗಡೆ ಹೋಗಿರ್ಬೋದು ಅಂತ. ಏನು ಹೊರ್ಗಡೆ ಹೋಗಿರೋದು, ಗಂಡ ಹೆಂಡತಿ ಮಾತುಕತೆನೇ ಇಲ್ಲ ಅಂತ ಕೇಳ್ತಾನೆ. ಆವಾಗ ಹೌದು ಅಂತ ಒಪ್ಕೊಂತಾಳೆ. ಕೇಳ್ತೀನಿ ಬಿಡಿ ನಾನು ಅಂತೇಳಿ. ಇಲ್ಲಿ ಸಂಧ್ಯಾ ಹೇಳ್ತಾನೆ, ಬಾಳುಗೆ ತುಂಬ ನೇಮು ಫೇಮು ಇದೆ, ನಿಮ್ಮನ್ನು ಯಾರು ಮೂಸ್ತಾರೆ, ನೀವು ಊರು ಗೌಡ್ರಾದ್ರೂ ನೀವು ಸೈಡ್ ಆಗಿಬಿಡ್ತೀರಾ, ಅದರಿಂದ ನಿಮ್ಮ ಒಂದು ಇದನ್ನು ಉಳಿಸ್ಕೋಬೇಕು ಅಂದರೆ ನೀವು ಬಾಳು ಥರನೇ ಆಗಬೇಕು ಅಂತ ಹೇಳ್ತಾನೆ. ಹೌದಲ್ವಾ ಅಂತ ಯೋಚನೆ ಮಾಡಿ ಗುಂಡ ಹೇಳ್ತಾನೆ, ಹಂಗೆಲ್ಲ ಹೇಳ್ಕೊಡ್ಬೇಡ ಕಣೋ ಸಂಧ್ಯಾ, ಏನೇನೋ ಹೇಳಬೇಡ ಕಣೋ ಬಾಳು ಮೇಲೆ ಅಂತ. ಇಲ್ಲ ನಡೀತಿರೋದೇ ಅದಲ್ವಾ ರೀ, ನೀವು ಅರ್ಥ ಮಾಡ್ಕೊಳ್ಳಿ, ಗೌಡ್ರು ಸೈಡ್ ಆಗಿಬಿಡ್ತಾರೆ, ಬಾಳು ಮದ್ದು ಎಲ್ಲ ಕೊಟ್ಟು ಎಲ್ಲನೂ ಹುಷಾರು ಮಾಡ್ತಾಯಿದ್ದಾನೆ, ಹಾಗಾಗಿ ಅವನು ಅವನು ಎಲ್ಲರೂ ಹೊಗಳಕ್ಕೆ ಶುರುವಾಯ್ತಾರೆ, ಗೌಡ್ರು ಸೈಡ್ ಆಗ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಸಂಧಿಂಗೆ ಈ ಕಡೆ ಬಾಳು ಸತ್ಯವ್ವ, ಬಾಳು ಮತ್ತು ಸುಂದ್ರವ್ವ ಮತ್ತು ನಗ್ನವ್ವ ಇವರೆಲ್ಲ ಕೂತು ಮಾತಾಡ್ತಾ ಇರ್ತಾರೆ. ಏನಂದ್ಲು ಸತ್ಯವ್ವ ಅಂತ ಕೇಳುತ್ತಾರೆ ಅವ್ರ ಅಜ್ಜಿ. ಅದಕ್ಕೆ ಊರಿಗೆ ಹೋಗಬೇಕು, ಅಮ್ಮನ ನೋಡೋಂಗಾಗೈತೆ ಅಂತ ಹೇಳ್ತಾ ಇದ್ಲು ಅಂತ. ಈಗ ಯಾಕಂತೆ ಊರಿಗೆ, ಚೆನ್ನಾಗಿಲ್ವಂತ ಇಲ್ಲಿ, ಏನಂತೆ ಅಂತ ಕೇಳ್ತಾಳೆ. ಏನೋ ಗೊತ್ತಿಲ್ಲ, ಊರಿಗೆ ಹೋಗಬೇಕು, ಅಮ್ಮನ ನೋಡಬೇಕು ಅಂತಿದ್ಲು, ಬೇಜಾರಾಗಿದ್ಲು, ಮಾತ್ರ ಖುಷಿಯಾಗಿರಲಿಲ್ಲ ಅಂತ. ಅಷ್ಟೊತ್ತಿಗೆ ಯಾರೋ ಬಂದು ಗೌಡ್ರು ಹೆಂಡ್ತಿ ಕರಿತಾವ್ರೆ, ಬಾ ಸುಂದ್ರಕ್ಕ ಅಂತ ಕರೀತಾರೆ ಒಳಗಿಂದ. ಬಂದೆ ಅಂತ ಬಂದು, ಮತ್ತು ವೈದ್ಯ ಮಾಡ್ತಾನಂತಲ್ಲ ಬಾಳು, ನಮ್ಮ ದೂರದ ರಿಲೇಷನ್ನು ಮಗನಿಗೆ ಒಬ್ರಿಗೆ ಹುಷಾರಿಲ್ಲ, ವೈದ್ಯ ಮಾಡೋಕ್ಕೆ ಹೇಳು ಅಂತ ಹೇಳ್ತಾಳೆ. ಆವಾಗ ಇದು ಯಾರು ಹೇಳಿದ್ದು ನಿಮಗೆ, ಅವನು ಯಾವಾಗ ಹೇಳ್ದ ವೈದ್ಯ ಮಾಡ್ತೀನಿ ಅಂತೇಳಿ ಅಂತ. ಇಲ್ಲ ಅವ್ನು ಮಾಡ್ತಾನಂತೆ, ನೀನು ಹೇಳ್ತಾ ಇಲ್ಲ ಅಷ್ಟೇ, ಅವ್ನು ಮಾಡ್ತಾನಂತೆ ಅಂತ. ಇಲ್ಲ ಅವ್ನಿಗೇನು ಗೊತ್ತಿಲ್ಲ, ಅವ್ನು ಮಾಡಲ್ಲ,
ಯಾಕೆ ಮಾಡಲ್ಲ, ಅವ್ನು ಮಾಡ್ತಾನೆ, ಕರೀಲಿ ಅವನಂತ. ಇಲ್ಲ ಅವ್ನು ಬೆಳಗ್ಗೆನೇ ಎದ್ದು ಹೋಗಿದ್ದಾನೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.